ಆದರೆ ಆಗ್ತೀವಿ, ಇಲ್ಲಾಂದರೆ ನೈಟೇ ಬಿಟ್ಟೋದೆ. ಬೀಚ್ ಎಂಟ್ರೆನ್ಸ್ ಅಲ್ಲಿ ನೋಡಿ ಫುಲ್ಲು ಗ್ರೀನರಿ, ಅದೇ ರೈಲ್ವೆ ಟ್ರ್ಯಾಕ್, ಅಲ್ಲಿಂದಲೇ ನಾವು ಇವಾಗ ಬಂದು. ಇವನಿಗೆ ಗಡ್ಸಿರೋ ಥರ ಯಾರಿಗೂ ಇರಲ್ಲ. ಅವರು ಬಾರಿ ಹೋಟ್ಲ್ ನಡೆಸ್ತವ್ರೆ. ಇಲ್ಲಿ ನಡೆಸೋ ಹುಡುಗನ ಕೇಳಿದ ತಕ್ಷಣ ಹಂಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಕನ್ನಡದಲ್ಲಿ ಮಾತಾಡು ಬ್ರೋ, ಕನ್ನಡದಲ್ಲಿ ಮಾತಾಡು, ಪರವಾಗಿಲ್ಲ, ಏನಾಗಲ್ಲ. ನಮಸ್ಕಾರ ಎಲ್ಲರಿಗೂ, ದಿನ ಎಡಕ್ಕೆ ಸುಸ್ವಾಗತ. ಇವತ್ತು ಎಲ್ಲಿದ್ದೀವಿ ಅಂದರೆ ಗೋವಾದಲ್ಲೇ ವಾಸ್ಕೋ ಡ ಗಾಮಾ ಏರಿಯಾದಲ್ಲಿ. ಇವತ್ತು ಬಂದುಬಿಟ್ಟು ಅಲ್ಲಿ ಗೋವಾ ಬಾಗ ಬೀಚ್ ಹತ್ರ ರೂಮು ಚೆಕ್ಔಟ್ ಮಾಡಿಬಿಟ್ಟು ಈ ಸೈಡ್ ಬಂದ್ವಿ. ಸ್ವಲ್ಪ ಈ ಸೈಡ್ ಬಂದುಬಿಟ್ಟು ಇಲ್ಲಿ ವಾಸ್ಕೋ ಡ ಗಾಮಾದ ಬೀಚ್ ಐತೆ, ಅಲ್ಲಿ ಹೋಗಿ ಸ್ಟೇ ಆದರೆ ಆಗ್ತೀವಿ, ಇಲ್ಲಾಂದರೆ ನೈಟೇ ಬಿಟ್ಟೋದೆ. ನೈಟ್ ಬಿಡೋಣ ಅಂತ ಪ್ಲ್ಯಾನ್ ಐತೆ, ಏನೋ ಗೊತ್ತಿಲ್ಲ, ಬೆಳಿಗ್ಗೆ ನೋಡ್ಕೊಬೇಕು. ಇವಾಗ ಬೀಚ್ ಹತ್ರ ಹೋಗಿ ವ್ಯೂ ನೋಡೋಣ. ಏನು ಬೀಚ್? ಬಯಾನ ಬೀಚ್ ಅಂತ. ಇಲ್ಲೂ ರೋಡ್ಗಳು ಸಖತ್ತಾಗೈತೆ, ನೋಡಿ ನೋಡ್ಕೊಬೋದು. ರೋಡೆಲ್ಲ ಮೇನ್ ರೋಡ್ ಇದೆ. ಅದೇ ಪೊಲೀಸ್ ಅಂತೂ ಹೆವಿ ಸ್ಟ್ರಿಕ್ಟು. 3 ಜನ ಕಾಣಿಸ್ಕೊಂಡೆಲ್ಲ ಹಿಡ್ದಾಕ್ತವ್ರೆ. ಈ ಬೀಚಿಗೆ ಎಲ್ಲೆಲ್ಲಿ ಒಳಗಡೆ ಎಲ್ಲ ಕರ್ಕೊಂಬರ್ತೈತೆ. ಅಲ್ಲಿ ರೈಟ್ ತೊಗೊಬೇಕು. ಲೇ ನೀರಿಕ್ಕೋ, ಏನು ಫ್ರೀಯಾಗಿ ಯಾವನು ಕೊಡಲ್ಲ ನೀರು. ಆಮೇಲೆ ಬೀಚಲ್ಲಿ ತುಂಬಿಕೊಂಡ್ರೆ ಆಯ್ತು. ತುಂಬಿಸ್ಕೊ ಕುಡಿ ನೀನು. ನಮ್ಮ ಮುಂದೆನೇ ಐತಿ ಬೀಚ್. ಸೆಕೆ ಕೂತೆ ಬೆವರೋಗ್ಬಿಟ್ಟಿದ್ವಿ ಗೋವಾದೆಲ್ಲ. ಇರೋ ಕಲರ್ಗಿನ್ನ ಬ್ಲ್ಯಾಕ್ ಔಟ್. ವಾಸ್ಕೋ ಬಾವ ಮುಂದೆ ರವೀಂದ್ರ ಭವನ್ ಬೈನಾ ಬೀಚ್ ಕಾಣಿಸ್ತೈತ ನೀರಲ್ಲಿ. ಹೋಗೋದೇ ಒಳಗಡೆ ಜಾಲಿ ಮಾಡೋದೆ. ಜನ ಇದ್ದಾರೋ ಇಲ್ಲಿ ಹೋಗೋತ್ತಾಗ್ತಲ್ಲ. ಶ್ವಾಸ್ ನೀರು ಕುಡಿತ್ಯಾ? ಬೀಚ್ ನೀರು ಮತ್ತು ಅವೆಲ್ಲ ಏನೋ ಡೈಲಾಗ್ ಅಂದೆ ಅನ್ನು ಮತ್ತೆ ಅನ್ನು ಮತ್ತು ಬಾ ಹುಚ್ಚೆ ನೀರು ಕುಡಿಸ್ತೀನಿ. ಅದು ಎಷ್ಟು ಜನ ಮಾಡಿರ್ತಾರೋ. ಬೀಚ್ ಎಂಟ್ರೆನ್ಸ್ ಅಲ್ಲಿ ನೋಡು ಫುಲ್ಲು ಗ್ರೀನರಿ, ಅದೇ ರೈಲ್ವೆ ಟ್ರ್ಯಾಕ್, ಅಲ್ಲಿಂದಲೇ ನಾವು ಇವಾಗ ಬಂದು. ಬೀಚ್ ಸೆಕೆಂಡ್ ಬೀಚ್ ಇನ್ ಗೋವಾ ನಾವು ನೋಡಿದ್ದು. ಹಾಂ, ಹಂಗೆ ಕನೆಕ್ಟ್ ಆಗಿರುತ್ತಂತ್ಯಾ? ಎಲ್ಲ ಒಂದೇ ನೀರೇ. ಎಷ್ಟು ಜನ ಬಿದ್ದಿರುತ್ತೆ ಅದ್ರಲ್ಲಿ ನೀರು? ನಾ ಮಾತ್ರ ಉಯ್ಯೋದೆ. ನೋಡ್ಕೊಂಡು ಹೋಗಿದ್ರೆ ವಾಸ್ಕೋ ಏರ್ಲೈನ್ಸ್ ಇಲ್ಲೇ ಇರೋದು, ಅದಕ್ಕೆ ಹತ್ತಿರದಿಂದ ಹೋಗ್ತೀನಿ. ಇನ್ನು ನೋಡ್ತಾ ಸಾಯಂಕಾಲನೂ ಆಗ್ತಾ ಐತೆ. ಇನ್ನು ಸ್ವಲ್ಪ ಸನ್ಸೆಟ್ ನೋಡ್ಕೊಂಡು ಹೋಗೋದೆ. ನಾವು ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ ಒಂದು 2 ಅವರ್ ಬೀಚಲ್ಲೇ. ಸುತ್ತಲೂ ನೋಡ್ಬೋದು ಬೆಟ್ಟ, ಶ್ವಾಸು, ಅಲ್ಲಿ ಬೆಟ್ಟ, ಅದು ಭಾರಿ ಆಗೈತೆ ಅಲ್ಲಿ ಹಿಂದಿರೋದು. ಸನ್ಸೆಟ್ ಆಗ್ತಾ ಐತೆ. ಡೌನಿಂಗ್ ಈ ವಿಡಿಯೋ ನನಗೆ ಕಲ್ಸಿಂಗ್ ಸುಹಾಸ್ ಏನು ಫೋಸು ಸನ್ಸೆಟ್ ಆಗ್ಬಿಡ್ತೈತಿ. ಭಾರಿ ಆಗೈತೆ ನೋಡೋಕ್ಕಿಲ್ಲ. ಏನಂದ ಅವನು? ಏನಂದ ಅವನು? ಎಷ್ಟು ದೊಡ್ಡ ಜಾಗ ಐತೆ, ಇಲ್ಲೇ ಬರ್ತಿರಲ್ಲ ಅಂತ. ಹೌದಾ? ನಮ್ಮ ತಲೆ ಹೊಡೆದಾಕ್ತೀನಿ ನಾನು. ಹಂಗೆ ವಾಸ್ಕೋಗಿ ಬಂದು ಫುಲ್ ಸುತ್ತಾಡ್ಕೊಂಡು ರೂಮೆಲ್ಲ ಸ್ಟೇ ಮಾಡ್ಕೊಂಡು ಸುಮ್ಮನೆ ರೂಮಲ್ಲಿ ಬೋರ್ ಹೊಡಿತೈತೆ ಅಂತ ಹಂಗೆ ರೌಂಡ್ ಹೊಡ್ಕೊಂಡು ಬಂದ್ವಿ. ಅವರು ಬಾರಿ ಹೋಟ್ಲ್ ನಡೆಸ್ತವ್ರೆ. ಇಲ್ಲಿ ನಡೆಸೋ ಹುಡುಗನ ಕೇಳಿದ ತಕ್ಷಣ ಹಂಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಕನ್ನಡದಲ್ಲಿ ಮಾತಾಡು ಬ್ರೋ, ಕನ್ನಡದಲ್ಲಿ ಮಾತಾಡು, ಪರವಾಗಿಲ್ಲ, ಏನಾಗಲ್ಲ. ಒಬ್ಬನ ಅಕ್ಕನ ನೋಡ್ಕೊಂತಾನೆ ಗಾಯ್ಸ್. 4 ಜನ ಒಬ್ಬನೇ. ಇವನಿಗೆ ಗಡ್ಸಿರೋ ಥರ ಯಾರಿಗೂ ಇರಲ್ಲ. ಹಂಗೆ ಇವರು ನಮ್ಮ ರೂಮ್ ಪಕ್ಕದಲ್ಲೇ ಫ್ರೆಂಡ್ ಆದರು. ಒಳ್ಳೆ ಫ್ರೆಂಡು. ಒಂದು 3 ಜನ ಅವ್ರೊಂದು 3 ಜನ, ನಾವೊಂದು 5 ಜನ, 8 ಜನ ಸೇರಿ ನಾಳೆ ಇನ್ನೂ ಅಬ್ರಾರ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಭಾರಿ ಆಗೈತೆ. ನಾವು ಬಂದಿದ್ದೆ ಮೊನ್ನೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡು. 1100 ले लिया भाई.
ಈ ಅನ್ನು ನಿನ್ ಕಷ್ಟ ಏನಾಯ್ತು ಅನ್ನು ಮಾತಾಡ್ಲೆ ನಾನು ಉತ್ತರ ಕನ್ನಡ ಹುಡುಗ ಮಾತಾಡ್ತಾ ಇದೆಯಲ್ಲ. ಮಾತಾಡು ಮಾತಾಡು. ಚಿಕ್ಕಿದಾನೆ ಈ ತರ ಕಷ್ಟ ಏನ್ ನಿಮ್ ಕ್ವಶನ್ ಹೆವಿ ಕಷ್ಟಪಡ್ತಾನೆ. ಎಷ್ಟು ವರ್ಷ ಆಯ್ತು ಗೋವಾಗ ಬಂದು? ಗೋವಾಗ್ ಬಂದು ಗೋವಾಗ್ ಬಂದು ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 2 ವಾರ ಆಗ್ತೈತಂತೆ ಸಂಬಳ ಎಷ್ಟ್ ಕೊಡ್ತಾರೆ ನಿಮ್ಗೆ? ಸಂಬಳ 2,500 ತಿಂಗಳಿಗ ದಿವಸಕ್ಕೆ 2,500 ದುಡಿತಾನೆ. ಮನೇಲಿ ಎಲ್ಲಾರನ್ನೂ ನೋಡ್ಕೊಂಡು ಒಬ್ಬ ಚಿಕ್ಕ ಹುಡುಗ 16 ವರ್ಷ ಹುಡುಗ ಅಂದರೆ ತಿಂಗಳಿಗೆ ಎಷ್ಟು ಹತ್ರ 20-30 ಸಾವಿರ ಆಯಿತು. ಭಾರಿಯಾಗಿ ಮಾಡ್ತಾನೆ. ಡಬ್ಬಲಾಗೆ ಅನ್ಕೋ. ಕೈ ಕೊಡು ನೀನು ಭಾರಿಯಾಗಿ ಕೆಲಸ ಮಾಡ್ತಿದ್ದೆ. ಇನ್ನೂ ಮಾಡು ಅನ್ನೋ ನಿನ್ನ ಬಗ್ಗೆ ಇನ್ನ ಹೆಂಗಾಯ್ತು ಏನಾಯ್ತು ಅಂತ ಹೆಸ್ರೇ ನನ್ನ ಅಭಿನಾಯಕ್ ವಿನಾಯಕ್. ಅನ್ನು ಹೆಂಗಾಯ್ತು ಏನಾಯ್ತು ಅಂತ. ನಿಮ್ಮ ಮಮ್ಮಿ ಎಂತರಿಂದ ಸತ್ತಿಲ್ಲ, ಬೇರೆ ಕಡೆ ನಿನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರ? ನಮ್ಮ ಅಪ್ಪ ಜಗಳ. ನಾನು ಹೇಳ್ತೀನಲ್ಲ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಬೇಡ ನೀನು. ದುಡ್ಡು ಮಾಡಿ ಲೈಫಲ್ಲಿ ಅಷ್ಟೇ. ಎಲ್ಲರೂ ಬರ್ತಾರೆ. ದುಡ್ಡೇ ದೊಡ್ಡಪ್ಪ ಅಷ್ಟೇ, ದುಡ್ಡೇ ದೊಡ್ಡಪ್ಪ. ಎಲ್ಲರೂ ಬರ್ತಾರೆ ಲೈಫಲ್ಲಾಗ. ಅಷ್ಟೇ ನೋಡಿ, ಏನಿಲ್ಲ. ನಮ್ಮ ಬ್ರೋ ಇರೋ ಸೈಜ್ಗೆ ಎಲ್ಲಾದರೂ ಆರಾಮಾಗಿ ಕೆಲಸ ಹುಡ್ಕೊಬೋದು.